ಚೆಂಡು ಗಿಳಿಯಾರು ನಾಗರ ಹೊಡೆದ ಹೈ ಶಾಟ್ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳದ ಜೆಕೆ. ಇಲ್ಲಿ ಗಿಳಿಯಾರು ಇನ್ನಿಂಗ್ಸಿನ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟು ಅತ್ಯುತ್ತಮವಾಗಿ ಫೈನಲ್ನಲ್ಲಿ ಎರಡು ಬಲಿಷ್ಠ ಮೂರನೇ ಚೆಂಡು ಭರ್ಜರಿ ಹೊಡೆತ ಕ್ಷೇತ್ರಾಕ್ಷರ ಸ್ಥಿರಭಾಗದ ಮೇಲ್ಭಾಗದಲ್ಲಿ ಸಿಕ್ಸರ್. ತಂಡಕ್ಕೆ ಅನಿವಾರ್ಯತೆ ಜಯದ ಪಂದ್ಯ. ಇದೆಲ್ಲವೂ ಕೂಡ ಡಾಕ್ಟರ್ ಪುನೀತ್ ರಾಜ್ ಕಪ್ನಲ್ಲಿ 8 ಓಟದ ಅವಶ್ಯಕತೆ. 8 ಓಟಗಳು ಬರಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಕ್ಲೋಸ್ ಆಗಿ ಸಾಕ್ತಕ್ಕಂಥ ಕ್ವಾರ್ಟರ್ ಫೈನಲ್ ಪಂದ್ಯ. ತಡಮತ್ತ 71. ಸ್ವಲ್ಪ ಮಟ್ಟಿಗೆ ಜೆಕೆ ಓವರ್ ಅನ್ನು ಸಂಘಟಿಸುವ ಪ್ರಯತ್ನದಲ್ಲಿ ಸ್ವಲ್ಪ ಪರಿಚಯ ಮಾಡಿದಂತ ಜೈ ಕರ್ನಾಟಕ. 3 ಬಾಲ್ 7 ರನ್ಸ್. ಬಾಲ್ ಡಾಟ್ ಆಗ್ಬಿಟ್ಟಿದ್ರೆ ಇದು ಡಾಟ್ ಆಗ್ಬೇಕು. ಈ ಒಂದು ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ ಕವರ್ಸ್ ನಲ್ಲಿ. ಲಾವೇಶ್ ಔಟ್. 2 ಬಾಲ್ 7 ರನ್. ಇಲ್ಲಿ ಜೈ ಕರ್ನಾಟಕವನ್ನ ಮತ್ತೆ ಪ್ರಣಯಿಸ್ತಾ ಇದೆ ಬೇಕಾಗಿದೆ. ಡಾಟ್ ಆದ್ರೆ ಈ ಬಾರಿ ಅವಕಾಶ ಮಾಡಿಕೊಟ್ರು. ಡಾಟ್ ಬಾಲ್ ಜೈ ಕರ್ನಾಟಕ ಇಲ್ಲಿ ಮತ್ತೆ ಹಿಡಿತವನ್ನು ಸಾಧಿಸುವ ಸಾಧ್ಯತೆ ಮಾಡ್ತಾ ಇದೆ. 1-7. ಅಂತಿಮ ಒಂದು ಚೆಂಡು. 7 ಓಟದ ಅವಶ್ಯಕತೆ. ಬಹಳಷ್ಟು ಉತ್ತಮವಾದ ಇನ್ನಿಂಗ್ಸ್ ಅಲ್ಲ ಗಿಳಿಯಾರು ನಾಗ ದಾಖಲಿಸಿದ್ದು ಫ್ರಾನ್ಸಿನ ಪರವಾಗಿ. ಅದೇ ಬ್ಯಾಟ್ಸ್ಮನ್ ಬೌಲರ್ ಮೇಲೆ ಸಪೋರ್ಟ್ ಅನ್ನ ಮಾಡಿದ್ರು. ತನ್ಮೂಲಕವಾಗಿ ಅಂತಿಮ ಹಂತದಲ್ಲಿ ಜೈ ಕರ್ನಾಟಕ ಈ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಎಂಟರ್ ಸೆಮಿಫೈನಲ್.